ಸ್ನೇಹಿತರೆ ನಮಸ್ಕಾರ. ಸಿಎಂ ಬದಲಾವಣೆ ಆದ ಬಳಿಕ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಗಳು ಕೂಡ ಆಗಿದಾವೆ. ಹೌದು, ಇದು ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ಆಗಿರುವಂಥದ್ದು. ಹಾಗಾದ್ರೆ ಮುಖ್ಯವಾಗಿ ಇಡೀ ದೇಶದಾದ್ಯಂತಹ ಹಾಗೂ ನಮ್ಮ ರಾಜ್ಯದಾದ್ಯಂತಹ ಸದ್ದು ಮಾಡಿತಕ್ಕಂತಹ ಈ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಸೊ ಏನು ಬದಲಾವಣೆ ಆಗ್ತಾ ಇದೆ? ಸಿಎಂ ಡಿ ಕೆ ಶಿವಕುಮಾರ್, ನಾವು ಇನ್ನು ಸಿಎಂ ಸಿದ್ದರಾಮಯ್ಯನವರಂತ ಕರೆಯೋದಿಲ್ಲ, ಸಿಎಂ ಡಿ ಕೆ ಶಿವಕುಮಾರ್ ಅಂತಾನೆ ಕರಿಬೇಕಾಗತ್ತೆ. ಹೊಸ ಸಿಎಂ ಬಂದಾದ ತಕ್ಷಣ ಏನು ಬದಲಾವಣೆಗಳು ಆಗಿದಾವೆ, ಈ 2,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಏನು ಹೊಸ ನಿಯಮ ಜಾರಿ ಆಗಿದೆ, ಇದರೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ. ಆ ಬದಲಾವಣೆಯನ್ನ ನೀವು ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ, ಇಲ್ಲ ಅಂದ್ರೆ ದುಡ್ಡೇ ಬರೋದಿಲ್ಲ. ಸ್ನೇಹಿತರೆ, ಜ್ಞಾಪಕ ಇರಲಿ, ಮುಂದೆ ಬರ್ತಕ್ಕಂತಹ ಒಂದು ಕಂತುಗಳು ಸತತವಾಗಿ ಜಮಾ ಆಗ್ತವೆ. ಯಾಕೆ ಅಂತ ಕೇಳೋದಾದ್ರೆ, ಇಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ಹೆಚ್ಚುವರಿ ದುಡ್ಡು ಕೂಡ ಜಮಾ ಆಗುವಂಥದ್ದು. ಸೊ ಪ್ರತಿಯೊಬ್ಬರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬಂದೇ ಬರುತ್ತೆ. ಸೊ ಇದೇನು ಇನ್ನು 30 ಆಗಿರಲಿ, 31ನೇ ಕಂತಾಗಿರಲಿ, 32 ಹಾಗೂ ಇನ್ನಿತರ ಕಂತುಗಳು ಕೂಡ ಸತತವಾಗಿ ಜಮಾ ಆಗುವಂಥದ್ದು. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಒಂದು ಹೊಸ ನಿಯಮ ಕೂಡ ಜಾರಿ ಆಗಿದೆ. ಇದು ಬರೀ ಸಿಎಂ ಬದಲಾವಣೆಗಳು ಆಗಿರುವಂತಹ ಕಾರಣಕ್ಕಾಗಿ ಅಷ್ಟೇ ಅಲ್ಲ, ಸಿಎಂ ಬದಲಾವಣೆ ಆಗಿಲ್ಲ ಅಂದ್ರೂ ಸಹಿತ ಈ ಬದಲಾವಣೆ ಅತಿ ಅವಶ್ಯಕ ಆಗಿತ್ತು ಸರ್ಕಾರಕ್ಕೆ. ಯಾಕೆ ಅಂತ ಕೇಳೋದಾದ್ರೆ, ಹೌದು, ಲಕ್ಷಾಂತರ ಫಲಾನುಭವಿಗಳು, ಅದರಲ್ಲಿ ಮುಖ್ಯಸ್ಥೆಯರು ತೀರಿ ಹೋದ್ರೂ ಸಹಿತ ಅವರ ಹೆಸರಿನಲ್ಲಿ ಮನೆಯವರು, ಅವರ ಕುಟುಂಬಸ್ಥರು ದುಡ್ಡನ್ನ ಹಾಗೆ ಅಕೌಂಟ್ಗಳಿಗೆ ಜಮಾ ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಇದು ಸರ್ಕಾರಕ್ಕೆ ವಿರುದ್ಧವಾದಂಥದ್ದು. ಹೌದು, ನಿಜವಾಗ್ಲೂ ಸ್ನೇಹಿತರೆ, ಲಕ್ಷಾಂತರ ಫಲಾನುಭವಿಗಳು, ಗೃಹಲಕ್ಷ್ಮಿಯರು, ಮುಖ್ಯಸ್ಥೆಯರು ತೀರಿ ಹೋದ್ರೂ ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುಡ್ಡು ಹಾಗೆ ಜಮಾ ಆಗ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಈಗಾಗಲೇ ನೋಡಿದಿರಿ ನೀವು, ಗಣತಿಯ ಕಾರ್ಯ ಆಯಿತು, ಈಗಾಗಲೇ ರಜೆ ದಿನಗಳಲ್ಲಿ ಈಗಾಗಲೇ ಸರ್ಕಾರಿ ನೌಕರಸ್ಥರಿಂದ ಗಣತಿಯ ಕಾರ್ಯ ನಡೆಸಲಾಗ್ತಾ ಇತ್ತು. ಅದರ ಜೊತೆಗೆ SIR ಪ್ರಕ್ರಿಯೆ ಕೂಡ ಈಗ ನಡೀತಾ ಇದೆ. ಅದರಲ್ಲಿ ಎಲೆಕ್ಷನ್ ಕಾರ್ಡ್, ಬಾಂಗ್ಲಾದೇಶಿಯರು ಯಾರು, ವಲಸಿಗರು ಯಾರು ಬಂದಿದ್ದಾರೆ, ಅದೇ ರೀತಿಯಾಗಿ ಎಲ್ಲರ ಒಂದು ಒಂದು ವೋಟರ್ ಐಡಿಯನ್ನು ಚೆಕ್ ಮಾಡಲಾಗುತ್ತೆ. ಅದರಲ್ಲಿ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋದರೂ ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಈ ಒಂದು ವೋಟರ್ ID ಆಕ್ಟಿವ್ ಇದೆ, ಅದನ್ನು ಕೂಡ ಬಂದ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಎಲ್ಲ ಒಂದು ಡೀಟೇಲ್ಡ್ ಸರ್ಕಾರಕ್ಕೆ ಹೋಗಿದೆ. ಹೀಗಾಗಿ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋದರೂ ಸಹಿತ ಅವರ ಖಾತೆಗಳಿಗೆ ದುಡ್ಡು ಹೋಗ್ತಾ ಇದೆ. ಸುಮಾರು 2 ಲಕ್ಷ ಫಲಾನುಭವಿಗಳು ತೀರಿ ಹೋಗಿದ್ದಾರೆ. ಇದು ಬರೀ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ಅಲ್ಲ, ಇದು ಪಿಂಚಣಿ ಯೋಜನೆಯಲ್ಲಿ ಕೂಡ ನಡೀತಕ್ಕಂತಹ ಒಂದು ಅವ್ಯವಸ್ಥೆ ಅಂತ ಹೇಳಬಹುದು. ಇದನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಒಂದು ಎಚ್ಚರಿಕೆ ಕ್ರಮವನ್ನು ತಂದಿದೆ. ಸೊ ಯಾರು ಈ ರೀತಿ ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡ್ಕೊಳ್ತಾ ಇದ್ರಿ, ಮರಣ ಪ್ರಮಾಣ ಪತ್ರ ನೀವು ತೆಗೆಸಿದ್ದೆ ಆದರೆ ನಮಗೆ ಗೊತ್ತಾಗುತ್ತೆ, ಆದರೆ ನೀವು ತೆಗೆಸದೆ ಹಾಗೆ ದುಡ್ಡನ್ನು ಜಮಾ ಮಾಡ್ಕೊಳ್ತಾ ಇದ್ದೀವಿ, ಅದಕ್ಕಾಗಿ ಏನು ದುಡ್ಡು ಜಮಾ ಆಗಿದೆಯಲ್ಲ ಅದನ್ನು ನಾವು ರೀಫಂಡ್ ಮಾಡ್ಕೊಳ್ತೀವಿ. ಸೊ ಇದು ನಿಮಗೆ ಎಚ್ಚರಿಕೆ ಇರಲಿ. ಅಥವಾ ನೀವು ಮರಣ ಪ್ರಮಾಣ ಪತ್ರವನ್ನು ತೆಗೆಸಬಹುದು, ಇಲ್ಲ ಅಂದರೆ ಮುಖ್ಯವಾಗಿ ಸರ್ಕಾರ ಹೊಸ ನಿಯಮ ಏನು ಜಾರಿ ಮಾಡಿದೆ ಅಂದರೆ, ಬಯೋಮೆಟ್ರಿಕ್ ಅಂತ ಹೊಸ ನಿಯಮ ಜಾರಿ ಮಾಡಿದೆ. ಸೊ ನೀವು ಯಾರು ಬದುಕಿದಿರಿ, ಮುಖ್ಯಸ್ಥೆಯರು, ನಿಮ್ಮ ಖಾತೆಗಳಿಗೆ ದುಡ್ಡು ಬರಬೇಕಂದ್ರೆ ನೀವು ತಂಬನ್ನು ಕೊಟ್ಟು ಬಯೋಮೆಟ್ರಿಕ್ ಮಾಡಿಸ್ಬೇಕು. ಇದು ಒಂದು ಟೈಮ್ ಅಷ್ಟೇ, ನೀವು ಪ್ರತಿ ತಿಂಗಳು ಅಥವಾ ಪ್ರತಿ ಕಂತಿನಲ್ಲಿ ಇದನ್ನು ಮಾಡಿಸ್ಬೇಕಂತೇನಿಲ್ಲ. ಒನ್ ಟೈಮ್ ನೀವು ಈಗ ಸದ್ಯದಲ್ಲಿ ಮಾಡಿಸಿದ್ದೆ ಆದರೆ ಮುಗಿದೋಯ್ತು. ಸೊ ನಿಮಗೆ ಕಂಟಿನ್ಯೂ ಆಗಿ ದುಡ್ಡು ಗೃಹಲಕ್ಷ್ಮಿ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇರುತ್ತೆ. ಯಾಕೆ ಅಂತ ಕೇಳೋದಾದರೆ, ಈಗ ಬಹಳಷ್ಟು ತೀರಿ ಹೋಗಿರ್ತಾರೆ, ಅವರ ಮೊಬೈಲ್ ಇರುತ್ತೆ, ಆ ಮೊಬೈಲ್ನಲ್ಲಿ ಫೋನ್ಪೇಗಳನ್ನು ಯೂಸ್ ಮಾಡಿಕೊಂಡು ಅವರ ಅಕೌಂಟನ್ನು ಇವು ಮನೆಯವರು ಬಳಕೆ ಮಾಡ್ಕೊಳ್ತಿರ್ತಾರೆ. ಅಥವಾ ATM ಕಾರ್ಡ್ ಇರುತ್ತೆ, ಆ ATM ಕಾರ್ಡ್ನಿಂದ ದುಡ್ಡನ್ನು ವಿಡ್ರಾಲ್ ಮಾಡಿಕೊಂಡು ಗೃಹಲಕ್ಷ್ಮಿ ದುಡ್ಡನ್ನು ಖರ್ಚು ವೆಚ್ಚಕ್ಕಾಗಿ ಬಳಸ್ತಾ ಇರ್ತಾರೆ. ಇದು ಪಿಂಚಣಿ ಯೋಜನೆಯಲ್ಲಿ ಕೂಡ ನಡೀತಾ ಇದೆ ಅಂತೆ. ಸೊ ಹೀಗಾಗಿ ಸರ್ಕಾರ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಯಾರು ಈ ರೀತಿ ಮಾಡ್ತಾ ಇದ್ದೀರಿ, ನಿಮ್ಮ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗುವುದು, ಮತ್ತು ಎಷ್ಟು ದುಡ್ಡು ಜಮಾ ಆಗಿದೆ ಅದನ್ನು ರೀಫಂಡ್ ಮಾಡ್ಕೊಳ್ತೀವಿ ಅಂತ ಈ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ನೀವು ಬಯೋಮೆಟ್ರಿಕ್ ಮಾಡಿಸಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೀವು ಮಾಡಿಸ್ಬೇಕು. ಯಾರು ಬದುಕಿಲ್ಲ ಅವರು ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಅವರ ಒಂದು ದುಡ್ಡು ಜಮಾ ಆಗೋದು ಆಟೋಮೆಟಿಕ್ ಆಗಿ ಸರ್ಕಾರ ಬಂದ್ ಮಾಡಿಬಿಡುತ್ತೆ. ಸೊ ನಿಮಗೊಂದು ಆಪ್ಷನ್ ಇದೆ, ದುಡ್ಡು ಜಮಾ ಆಗಬೇಕಂದ್ರೆ ಬಯೋಮೆಟ್ರಿಕ್, ಅದನ್ನು ನೀವು ಮಾಡಿಸ್ಬೇಕಾಗತ್ತೆ. ಎಲ್ಲಿ ಅಂದರೆ ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರ CSC ಸೆಂಟರ್ಗಳಲ್ಲಿ ಹೋಗಿ ನೀವು ಬಯೋಮೆಟ್ರಿಕನ್ನು ಮಾಡಿಸಬಹುದು ಸ್ನೇಹಿತರೆ. ಸೊ ಅದನ್ನು ಮಾಡಿಸಿದ್ದೆ ಆದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗೋದು ಖಚಿತ. ಸೊ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಅನೌನ್ಸ್ ಏನು ಮಾಡಿಲ್ಲ, ಇಲ್ಲಿ CM ಸಿದ್ದರಾಮಯ್ಯನವರು ಕೂಡ ಇದ್ರೂ ಸಹಿತ ಇದನ್ನೇ ಮಾಡ್ತಾ ಇದ್ರು. ಯಾಕಂದರೆ
ಆಲ್ರೆಡಿ ಈ ರೀತಿ ಆಗ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಬಯೋಮೆಟ್ರಿಕ್ ಮಾಡಿಸಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂಥದ್ದು. ಜ್ಞಾಪಕ ಇರಲಿ, ಮುಂದೆ ಎಲೆಕ್ಷನ್ ಬರ್ತಾ ಇದೆ. ಸೊ ಸಿಕ್ಕಾಪಟ್ಟೆ ದುಡ್ಡು ಕೂಡ ಜಮಾ ಆಗತ್ತೆ. ಸೊ ಹೇಗೆ ಎಲೆಕ್ಷನ್ ಸಮೀಪ ಬರುತ್ತೋ ಸುಮಾರು 1 ವರ್ಷ ದುಡ್ಡು ಕಂಟಿನ್ಯೂ ಆಗಿ ಬರುತ್ತೆ, ಯಾವುದೇ ತೊಂದರೆ ಇಲ್ಲದೆ. ಅದು ನಿಮ್ಮ ಗಮನದಲ್ಲಿರಲಿ. ಒಂದೊಂದು ತಿಂಗಳಲ್ಲಿ 2-3 ಕಂತುಗಳನ್ನು ಕೂಡ ಹಾಕುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ರೇಷನ್ ಕಾರ್ಡ್ಗಳನ್ನು ಉಳಿಸ್ಕೊಳ್ಳಿ, ಬ್ಯಾಂಕ್ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಒಟ್ಟಾರೆಯಾಗಿ ಗೃಹಲಕ್ಷ್ಮಿಯರಿಗೆ ನೀವು ಆ್ಯಕ್ಟಿವ್ ಇಡಿ. ಒಟ್ಟೆ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ, ದುಡ್ಡು ಆಟೋಮೆಟಿಕ್ ಆಗಿ ಜಮಾ ಆಗುತ್ತೆ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.